ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಕಾರ್ಡ್ ಶುರುವಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರು ಕಾರ್ಡ್ ವಾಪಸ್ ಮಾಡದಿದ್ರೆ ದಂಡ ಹಾಕ್ತೀವಿ ಅಂತ ಸಚಿವ ಮುನಿಯಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊದಲಿಗೆ ಜಾಹೀರಾತು ಹೊರಡಿಸುತ್ತೇವೆ, ಜಾಹೀರಾತಿಗೂ ಕೇರ್ ಮಾಡದಿದ್ರೆ ಕಾನೂನು ಪ್ರಕಾರ ದಂಡ ಪ್ರಯೋಗ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಮುನಿಯಪ್ಪ ತಿಳಿಸಿದ್ರು. ಅನ್ನಭಾಗ್ಯದಡಿ ಕೊಡ್ತಿದ್ದ ಹಣದ ಬದಲು ಅಕ್ಕಿ ನೀಡೋದಾಗಿ ಸಚಿವ ಮುನಿಯಪ್ಪ ಘೋಷಿಸಿದ್ದಾರೆ. 5 ಕೆಜಿಗೆ ಪರ್ಯಾಯವಾಗಿ ನೀಡುತ್ತಿದ್ದ 170 ರೂಪಾಯಿ ಬದಲು ಅಕ್ಕಿ ವಿತರಿಸಲಿದ್ದಾರೆ. ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿಯೇ ಅಕ್ಕಿಯ ದರ ಇಳಿಕೆಯಾಗಿದೆ. ಸದ್ಯ 22 ರೂಪಾಯಿ ದರದಲ್ಲಿ ಅಕ್ಕಿ ದೊರೆಯಲಿದೆ. ಸಾಗಾಣಿಕೆ ವೆಚ್ಚ ಸೇರಿದ್ರೂ 25 ರೂವರೆಗೂ ಪ್ರತಿ ಕೆಜಿಗೆ ದರ ನಿಗದಿಯಾಗಲಿದೆ. ಆದ್ರಿಂದ ಹಣದ ಬದಲು ಅಕ್ಕಿ ಕೊಡಲಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿದ್ದ ಅನ್ನಭಾಗ್ಯದ ಹಣ ಮತ್ತು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಚಿವ ಕೆಜೆ ಜಾರ್ಜ್ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಹಣ ತಿಂಗಳ ಸಂಬಳವಲ್ಲ, ಕೆಲವರಿಗೆ ಪ್ರತಿ ತಿಂಗಳು ಹೋಗುತ್ತೆ, ಮತ್ತೆ ಕೆಲವರಿಗೆ ವಿಳಂಬವಾಗುತ್ತೆ. ಗ್ಯಾರಂಟಿ ಹಣ ತಲುಪಿಲ್ಲ ಅಂತ ಸಚಿವರಿಗೆ ಗೊತ್ತಿರಬೇಕಾ ಅಂತ ಪ್ರಶ್ನಿಸಿದ್ರು. ಇಂಧನ ಸಚಿವ ಜಾರ್ಜ್ ಉಡಾಫೆ ಉತ್ತರಕ್ಕೆ ವಿಪಕ್ಷಗಳು ತಿರುಗೇಟು ಕೊಟ್ಟಿವೆ. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಮಹತ್ವದ ಬದಲಾವಣೆಗೆ ವರಿಷ್ಠರು ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿ ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕುವಲ್ಲಿ ಉಸ್ತುವಾರಿ ವಿಫಲರಾಗಿದ್ದಾರೆ. ಆದ್ರಿಂದ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಬದಲಾಯಿಸಲು ಹೈಕಮಾಂಡ್ ಮುಂದಾಗಿದೆ. ಸಂಡೂರು ಸೋಲಿಗೆ ರಾಮುಲು ಕಾರಣ ಎಂದಿದ್ದ ಬಿಜೆಪಿ ಉಸ್ತುವಾರಿಗೆ ಕಂಟಕ ಶುರುವಾಗಿದೆ. ಅಲ್ಲದೆ ರಾಧಾ ಮೋಹನ್ ವಿರುದ್ಧ ಬಿಜೆಪಿ ರೆಬೆಲ್ಸ್ ನಾಯಕರ ಅಸಮಾಧಾನ ಹೊರಹಾಕಿದ್ರು. ಆದ್ರಿಂದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಬದಲಿಸಲು ವರಿಷ್ಠರು ನಿರ್ಧರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಯಾವುದೇ ಗೊಂದಲವಿಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಶ್ವಾಸದ ಮಾತುಗಳನ್ನಾಡಿದ್ರು. ರಾಜ್ಯಾಧ್ಯಕ್ಷ ಆಯ್ಕೆ ಮರುನೇಮಕ ಬಗ್ಗೆ ನನಗೆ ಅನುಮಾನ ಇಲ್ಲ. ಇನ್ನು ಅನೇಕ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕಿದೆ. ಉಳಿದ ಜಿಲ್ಲಾಧ್ಯಕ್ಷರ ಆಯ್ಕೆಯು 2-3 ದಿನದಲ್ಲಿ ಆಗಲಿದೆ ಅಂದ್ರು. ಶೀಘ್ರದಲ್ಲೇ ಹೈಕಮಾಂಡ್ಗೆ ಜಿಲ್ಲಾಧ್ಯಕ್ಷ ಪಟ್ಟಿ ರವಾನಿಸಲಾಗುತ್ತೆ ಅಂತ ತಿಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.